ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಇವತ್ತು ನಡೀತಾರ ಬೆಂಗಳೂರು ಬುಲ್ಸ್ ಮತ್ತು UP ಯೋಧ ಮ್ಯಾಚ್ಗೆ. ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ 7 ಯಾವ ರೀತಿ ಇರುತ್ತೆ, ಯಾವ ತಂಡ ಗೆಲ್ಬೋದು, ಗೆಲ್ಲೋ ಸಾಧ್ಯತೆ ಹೆಚ್ಚಾಗಿದೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. 2023 ನಮ್ಮ ಬೆಂಗಳೂರು ಬುಲ್ಸ್ UP ವಿರುದ್ಧ ಆಲ್ರೆಡಿ ಒಂದು ಮ್ಯಾಚ್ನ ಗೆದ್ದಿದ್ದಾರೆ ಅಂತ ಹೇಳ್ಬೇಕು. ಇದು UP ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ಎರಡನೇ ಮ್ಯಾಚು ಅಂತ ಹೇಳ್ಬೇಕು ಗುರು. ನಮ್ಮ ಬೆಂಗಳೂರು ಬುಲ್ಸ್ ಗೆದ್ದಿರೋ 3 ಮ್ಯಾಚಲ್ಲಿ ಒಂದು ಮ್ಯಾಚಲ್ಲಿ UP ವಿರುದ್ಧ ಗೆದ್ದರೆ, ಈಗ ಮತ್ತೊಂದು ಗೆಲುವನ್ನು ಕಾಣ್ತು ನಮ್ಮ ಬೆಂಗಳೂರು ಬುಲ್ಸ್ ಮೇಲೆ ಹೋಗ್ತಾರೆ ಅಂತ ಹೇಳ್ಬೇಕು. ಕಾನ್ಸ್ಟೇಬಲ್ ಸ್ವಲ್ಪ ಮೇಕೆ ಹೋಗಿದೆ ಅಂತ ಹೇಳ್ಬೇಕು. UP ವಿರುದ್ಧ ನಮ್ಗಿಂತ ಕೆಳಗೆ ಇದೆ ಇನ್ನೂ ಕೂಡ. ಈ ಮ್ಯಾಚ್ ಮುಗೀತು ಅಂತ ಯಾರು ಬೆಂಗಳೂರು ಬುಲ್ಸ್ ಗೆಲ್ತು ಅಂತಾರೆ, ಬೆಂಗಳೂರು ಬುಲ್ಸ್ ಮೇಕೆ ಹೋಗುತ್ತೆ. UP ಗೆಲ್ಲುತ್ತೆ ಅಂದರೆ UP ತಂಡ ಮೇಲುತ್ತೆ ಅಂತ ಹೇಳ್ಬೇಕು ಗುರು. ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಲಲೇಬೇಕು. ಸ್ಟಾರ್ಟಿಂಗ್ ಸಲ ಅಂತ ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ ಅಂತಕ್ಕಂಥ ನಮ್ಮ ಬೆಂಗಳೂರು ಬುಲ್ಸ್. ಯಾಕಂದರೆ ಲಾಸ್ಟ್ ಮ್ಯಾಚ್ ಸೋತಿರೋ ಪುಣೆರಿ ವಿರುದ್ಧ ಅದೇ ಸ್ಟಾರ್ಟಿಂಗ್ ಸಲ ತಂದೆ ಮತ್ತೆ ಆಡಿಸ್ತಾರೆ ನಮ್ಮ ಕೋಚ್ ಅಂತ ಹೇಳ್ಬೇಕು. ಆ ಥರ ಆದ ನಂತರ ತಮಿಳು ವಿರುದ್ಧ ಗೆದ್ರು ಅಂತ ತೆಲುಗು ವಿರುದ್ಧ ಗೆಲ್ತಾರೆ ನಮ್ಮ ಬೆಂಗಳೂರು ಬುಲ್ಸ್. ಈಗ ಮತ್ತೊಂದು ಅದೇ ಸ್ಟಾರ್ಟಿಂಗ್ ಸಲ ಆಡಿಸ್ತೀವಿ ಗೆದ್ದರೆ, ಅದೇ ಸ್ಟಾರ್ಟಿಂಗ್ ಸಲ ಆಡಿಸ್ತೀವಿ ಅಂತ ನಮ್ಮ ಬೆಂಗಳೂರು ಬುಲ್ಸ್ ಅದೇ ಸ್ಟಾರ್ಟಿಂಗ್ ಸಲಲ್ಲಿ ಆಡ್ತಾರೆ ಅಂತ ಹೇಳಬೇಕು. UP ವಿರುದ್ಧಲ್ಲೂ ಕೂಡ ಗೆಲ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳ್ಬೇಕು ಇವರು. ಲಾಸ್ಟ್ ಮ್ಯಾಚ್ UP ವಿರುದ್ಧ ಗೆಲ್ಲಲು ಮೇನ್ ಕಾರಣಪ್ಪ ಅಂದರೆ ವಿಕಾಸ್ ಕೊಡಲ್ಲ ಅಂತ ಹೇಳ್ಬೇಕು. ಯಾಕಂದರೆ ನಮ್ಮ ಬೆಂಗಳೂರು ಬುಲ್ಸ್ ಆಲ್ರೆಡಿ ಆಲ್ಔಟ್ ಆಗೋ ಸಿಚುವೇಷನ್ ಇದ್ರು. ಅಲ್ಲಿಂದ ಪಾಯಿಂಟ್ ತಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ವಿಕಾಸ್ ಕೊಡೋದು ಒಬ್ಬರಿದ್ದು, ಅಲ್ಲಿಂದ ಪಾಯಿಂಟ್ ತಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಮ್ಯಾಚ್ನ ವಾಪಸ್ ತಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ವಿಕಾಸ್ ಕೊಡೋಣ ಅಂತ ಹೇಳಬೇಕು. ಈಗ ನಮ್ಮ ವಿಕಾಸ್ ಕೊಂಡದ ಮೇಲೆ ಮ್ಯಾಚ್ ಇರುತ್ತೆ. ಇವತ್ತಿನ ಮ್ಯಾಚು ವಿಕಾಸ್ ಕೊಂಡದ ಭಾರತ್ ಮತ್ತು ನಮ್ಮ ಡಿಫೆಂಡರ್ಸ್ಗಳು ಅಂತ ಹೇಳ್ಬೇಕು. ಆಗ ನಮ್ಮ ಡಿಫೆಂಡರ್ಸ್ಗಳು ಅಷ್ಟೊಂದು ಫಾರ್ಮಲ್ಲಿ ಇರಲಿಲ್ಲ. ಈಗ ಡಿಫೆಂಡರ್ಸ್ಗಳು ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳ್ಬೇಕು. ಇದು ನಮಗೆ ಮೇನ್ ಖುಷಿನ ಕೂಡ ವಿಚಾರ ಅಂತ ಹೇಳಬೇಕು. ಇವತ್ತಿನ ಪಂದ್ಯ ಬೆಂಗಳೂರು ಬುಲ್ಸ್ ಗೆಲ್ಲಲೇಬೇಕು. UP ವಿರುದ್ಧ ಸೇಡ್ನ ತಿರ್ಸ್ಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ ಅವ್ರ ಹೋಮ್ಗ್ರೌಂಡಲ್ಲಿ. ನಾವು ಬೆಂಗಳೂರು ಬುಲ್ಸ್ ಗೆಲ್ತಿರೋ ಅಂತ ಕಳ್ಸೋ ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ಟಾಟಾ ಬಾಯ್ ಬಾಯ್. ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಕಪ್ ನಮ್ಮದೇ ಗುರು. ಹೊಡಲೇಬೇಕು, ಹೊಡಿತೀವಿ. ಸಿ ಯು ಸೋನ್. ಟಾಟಾ ಬಾಯ್ ಬಾಯ್.